ಒಂದು ನಿಮಗೆ ಹೇಳ್ತೀನಿ, ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಒಂದು ಸರ್ಕಾರದಲ್ಲಿ ಒಂದು ಅವಕಾಶ ಏನು ದೊರಕಿದೆ, ಆ ಅವಕಾಶವನ್ನ ದೇಶಕ್ಕಷ್ಟೇ ಅಲ್ಲ ರಾಜ್ಯಕ್ಕೂ ಅದನ್ನ ಬಳಕೆ ಮಾಡ್ಕೊಳ್ತಕ್ಕಂಥ ವಿಷಯದಲ್ಲಿ ನಾನು ಈ ನಾಡಿನ ಜನತೆಯ ಜೊತೆ ಇದ್ದೇನೆ. ರೈತರ ಸಾಲ ಮನ್ನಾದ ಹೇಳಿದೆ, ಎಲ್ಲಿಂದ ಮಾಡಕ್ ಸಾಧ್ಯ, ದುಡ್ಡೆಲ್ಲಿ ತರ್ತೀಯ ಅಂದ್ರು. ಅವತ್ತು ರೈತರ ಸಾಲ ಮನ್ನಾ ಮಾಡತಕ್ಕಂಥ ಒಂದು ಘೋಷಣೆ ಏನು ಮಾಡಿದೆ, ಮಾಡಿ ತೋರಿಸಿದ್ದೇನೆ ನಾನು ಈ ಸಂದರ್ಭದಲ್ಲಿ ನಮ್ಮ ಹಂಪನಗೌಡರು ಬಾದರ್ರಿ ಅವರು ನಮಗೆ ಹಿರಿಯರೇನಿದ್ದಾರೆ, ನಮ್ಮ ಲೋಕಸಭಾ ಸದಸ್ಯರೇನಿದ್ದಾರೆ, ಅವರೆಲ್ಲರ ಜೊತೆಗೂಡೆ ಇವತ್ತು ಈ ಭಾಗದಲ್ಲಿ ಯಾವುದಾದ್ರೂ ಕಾರ್ಖಾನೆಗಳನ್ನು ತರತಕ್ಕಂಥ ನಿಟ್ಟಿನಲ್ಲಿ ಭವಿಷ್ಯ ನಿಮಗೆ ನೆನಪಿಸ್ಕೊಡ್ತೀನಿ. ನಾನು ಮುಖ್ಯಮಂತ್ರಿ ಆದಾಗ 2ನೇ ಬಾರಿ ಕಾಂಗ್ರೆಸ್ ಜೊತೆನಲ್ಲೇ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು 9 ಜಿಲ್ಲೆಯಲ್ಲಿ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದೆ. ಅದಕ್ಕೆ ಹಣವನ್ನೂ ಇಟ್ಟೆ. ರೈತರು ಸಾಲ ಮನ್ನಾ ಮಾಡಿದ ಜೊತೆಗೆ, ಯಾಕೆಂದ್ರೆ ನನ್ನ ಬಗ್ಗೆ ದೇವೇಗೌಡರು ಕುಮಾರಸ್ವಾಮಿ ಅವರು ರೈತರ ಪರ, ನಗರ ಪ್ರದೇಶದ ಬಗ್ಗೆ ಅವರಿಗೆ ಗೊತ್ತಿಲ್ಲ, ಈ ಒಂದು ವಾತಾವರಣ ಕಲ್ಪಿಸಿದ್ದಾರೆ. 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ ನಾನು 6 ವರ್ಷದಿಂದ 6-7 ವರ್ಷ ಆಗೋಯ್ತು. 2018 ಬೀದರ್ನಲ್ಲಿ ಕೃಷಿ ಉಪಕರಣಗಳನ್ನು ಮಾಡತಕ್ಕಂಥ ಒಂದು ಇಂಡಸ್ಟ್ರಿಯಲ್ ಹಬ್, ನಮ್ಮ ಕಲಬುರಗಿನಲ್ಲಿ ಸೋಲಾರ್ನ ಪದಾರ್ಥಗಳನ್ನು ಎಕ್ವಿಪ್ಮೆಂಟ್ ತಯಾರು ಮಾಡತಕ್ಕಂಥ ಒಂದು ಹಬ್ಬನ್ನ ಇಂಡಸ್ಟ್ರಿಯಲ್ ಹಬ್, ನಮ್ಮ ಕೊಪ್ಪಳದಲ್ಲಿ ಎಲೆಕ್ಟ್ರಾನಿಕ್ ಆರ್ಟಿಕಲ್ನ ಮಾಡ್ತಕ್ಕಂಥ ಪ್ರೊಡಕ್ಷನ್ ಮಾಡ್ತಕ್ಕಂಥ ಒಂದು ಹಬ್ಬನ್ನ ಮಾಡಿದ್ರು. ಪಾಪ ಅದು ಒಂದು ನಡೀತು, ಇನ್ನು ಉಳಿದ ಟೇಕ್ ಆಫ್ ಆಗಲಿಲ್ಲ ಯಾವುದೋ ನನ್ನ ಸರ್ಕಾರ ಹೋದ ಮೇಲೆ. ನಮ್ಮ ಬಳ್ಳಾರಿನಲ್ಲಿ ನಮ್ಮ ಏನೋ ಒಂದು ಜೀನ್ಸ್ ಪ್ಯಾಂಟ್ಗಳಿಗೆ ಡಿಮ್ಯಾಂಡ್ ಇದೆ, ಅದಕ್ಕೆ ಅಲ್ಲೊಂದು ಹಬ್ಬನ್ನ ಮಾಡಬೇಕು. ಅಲ್ಲಿಂದ ಚಿತ್ರದುರ್ಗದಲ್ಲಿ LED ಲ್ಯಾಂಪ್ಸ್ನ ತಯಾರು ಮಾಡ್ತಕ್ಕಂಥ ಹಬ್ಬು. ಈಗ 9 ಭಾಗದಲ್ಲಿ ನಾನು ತೀರ್ಮಾನ ಮಾಡಿದ್ದೆ. ಅದಕ್ಕೆ ಸಬ್ಸಿಡಿಯನ್ನು ಕೊಡ್ತಕ್ಕಂಥ ತೀರ್ಮಾನ ಕೊಟ್ಟೆ, ಹಣವನ್ನೂ ಇಟ್ಟೆ. ಮುಂದೆ ಬಂದಂಥವ್ರು ನೋಡಲಿಲ್ಲ. ಅವತ್ತು ಒಂದೊಂದು ಜಿಲ್ಲೆನಲ್ಲಿ ಕನಿಷ್ಠ 25,000 ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿ ನಾನು ತೆಗೆದುಕೊಂಡಂಥ ಕಾರ್ಯಕ್ರಮ ನಮ್ಮ ಯುವಕರಿಗೆ